turn your Bible one more time to Ephesians 2nd chapter. We'll read verse 8. ನಿಮ್ಮ ಬೈಬಲ್ಗಳನ್ನು ತಿರುಗಿಸ್ರಿ ಎಫೆಸ 2ನೇ ಅಧ್ಯಾಯ, ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ. For by grace are you saved through faith, and that not of yourself, it is a gift of God. ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯ ಓದ್ಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. Hallelujah. Hallelujah. Say in English, by grace, I am saved through faith. ನನ್ನಿಂದ ಹೇಳ್ರಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. This is gift of God. ಇದು ದೇವರದು ಒಂದು ವರ ಅಂತ. Means we didn't do anything for it. ಅಂದ್ರೆ ನಾವು ರಕ್ಷಣೆ ಹೊಂದ್ಕೊಳ್ಳಕ್ಕೆ ಏನು ಮಾಡ್ಲಿಲ್ಲ, Freely He gave. ಉಚಿತವಾಗಿ ಕೊಟ್ಟನು. And this is how grace works in our life. ಮತ್ತು ಇದೇ ರೀತಿಯಲ್ಲಿ ಕೃಪೆ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತದೆ. Grace saved us. ಕೃಪೆ ನಮ್ಮನ್ನು ರಕ್ಷಿಸಿತು. Grace preserves us from falling. ಕೃಪೆ ನಾವು ಬೀಳಾರದ ಹಾಗೆ ನಮ್ಮನ್ನು ಕಾಪಾಡ್ತದೆ. And grace gives all the blessings to us. ಮತ್ತು ಕೃಪೆ ಎಲ್ಲಾ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದೆ. Now I am talking about the sin. ಇವಾಗ ನಾನು ಪಾಪದ ಬಗ್ಗೆ ಮಾತಾಡ್ತಾ ಇದ್ದೇನೆ. And very interesting scripture. ಮತ್ತು ಬಹಳ ಒಂದು ಆಸಕ್ತಿಯುಳ್ಳ ವಾಕ್ಯ. Still further we will go. ನಾವಿನ್ನು ಒಳಗೆ ನೋಡ್ಕೊಳ್ಳೋಣ. Romans 8th chapter verse 1. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ. There is therefore now no condemnation to them which are in Christ Jesus, who walk not after the flesh but after the Spirit. ರೋಮ 8ನೇ ಅಧ್ಯಾಯ 1ನೇ ವಾಕ್ಯ ನೋಡ್ಕೊಳ್ಳೋಣ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Continue. Who walk not after the flesh but after the Spirit. Which scripture it is? ಸತ್ಯವೇದ. Pavitra Grantha anybody has? ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. Hallelujah, it's there, no? Yeah, that scripture is complete only when I add this. ಕನ್ನಡ ಬೈಬಲಲ್ಲಿ ಸತ್ಯವೇದದಲ್ಲಿ ಈ ಒಂದು ಭಾಗ ಬರೆಯಲ್ಪಟ್ಟಿಲ್ಲ. ನಾನು ಇನ್ನೊಂದ್ಸಲ ಓದ್ತೇನೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. Tell in Kannada, all of you tell in Kannada. ಈ ವಾಕ್ಯ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. This we have to understand. I am going to spend a lot of time here. ಈ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಬಹಳ ಸಮಯ ಈ ವಾಕ್ಯವನ್ನು ಕಲಿಸೋದ್ರಲ್ಲಿ ನಾನು ವ್ಯಸ್ತನಾಗಿರ್ತೇನೆ. What to tell that? The real story about grace starts from here. ಕೃಪೆಯ ಒಂದು ನಿಜವಾಗಿರುವಂತ ಕಥೆ ಇಲ್ಲಿಂದ ಶುರು ಆಗ್ತದೆ. Till now what we saw is only introduction. ನಾವು ಇಲ್ಲಿವರೆಗೆ ಏನೆಲ್ಲ ನೋಡಿದ್ವು ಅದು ಪರಿಚಯ ಅಷ್ಟೇ. You understand what I am saying? ಅರ್ಥ ಆಗ್ತಿದ್ಯಾ? You see movie, the story will not start. The small child will be there, father, mother will be there, somewhere they will live in railway station, all those things they will show. Story will not begin. ನೀವು ಏನಾದ್ರೂ ಪಿಕ್ಚರ್ ನೋಡುವಾಗ ಹೆಂಗಿರ್ತದೆ, ಮೊದಲಿಗೆ ಶುರು ಆಗ್ತದೆ, ಒಂದು ಚಿಕ್ಕ ಮಗು ಇರ್ತಾರೆ, ರೈಲ್ವೆ ಸ್ಟೇಷನ್ ತೋರಿಸ್ತಾರೆ, ಅಪ್ಪ ಅಮ್ಮ ತೋರಿಸ್ತಾರೆ, ಫುಲ್ ಹಳೆ ಪಿಕ್ಚರ್ ತೋರಿಸಿ ಆಮೇಲೆ ಶುರು ಆಗ್ತದೆ. Picture will not start. ಅಲ್ಲಿವರೆಗೆ ಪಿಕ್ಚರ್ ಶುರು only introduction will be there. ಸುಮ್ಮನೆ ಪರಿಚಯವಾಗಿ ಇಂಟ್ರೊಡಕ್ಷನ್ ಕೊಡ್ತಾರೆ. Now the real teaching about grace we are going to get into it. ಇವಾಗ ಕೃಪೆಯ ಒಂದು ನಿಜವಾಗಿರುವಂತ ಆಳವಾಗಿರೋ ಬೋಧನೆ ಒಳಗೆ ಹೋಗೋಣ. The more you understand, the more you will enjoy your life. ನೀವೆಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಜೀವನವನ್ನು ಆನಂದ ಮಾಡ್ತೀರಿ. This is more important. Till now what you learned about grace is good, but this is more important. ಇಲ್ಲಿವರೆಗೆ ಕೃಪೆ ಬಗ್ಗೆ ಏನೆಲ್ಲ ಕಲ್ತ್ಕೊಂಡ್ರು ಅದು ಒಳ್ಳೇದು, ಆದ್ರೆ ಇವಾಗ ಇದು ಬಹಳ ಮುಖ್ಯ. This scripture Apostle Paul starts like this. There is therefore no condemnation to them who are in Christ Jesus. ಈ ವಾಕ್ಯ ಹೆಂಗ್ ಶುರು ಆಗ್ತಾ ಇದೆ? ಅಪೊಸ್ತಲ ಪೌಲನು ಏನ್ ಹೇಳ್ತಾ ಇದ್ದಾನೆ? ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. In Christ is very important.
ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಂತ ಬಹಳ Wherever in Christ comes, you have to give special attention. ಎಲ್ಲೆಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಂತ ಬರ್ತದೋ ನೀವು ನಿಮ್ಮ ಗಮನ ಹಾಕ್ಬೇಕು. More than 100 scriptures are there in epistles. ಈ ಎಲ್ಲ ಪತ್ರಗಳಲ್ಲಿ ಪತ್ರಗಳು ನೋಡ್ಬೇಕಾದ್ರೆ ಒಂದು 100 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ಇರುವವರು ಅಂತ That tells ಬರ್ತದೆ. who I am. ಅದರ ಅರ್ಥ ಏನು? ಈ ಎಲ್ಲೆಲ್ಲಿ ಯೇಸುವಿನಲ್ಲಿ ಇರುವವರಿಗೆ ಅಂತ ಹೇಳಿದ್ರೆ ಆ ವಾಕ್ಯ ನನ್ನ ಬಗ್ಗೆ ಆಗಿದೆ, ನಾನು ಯಾರು ಅಂತ ತಿಳಿಸ್ತದೆ. It says there is therefore. ಅಲ್ಲಿ ಏನ್ ಹೇಳ್ತಿದೆ? ಆದುದರಿಂದ. Say, all say therefore. ಎಲ್ಲರೂ ಹೇಳಿದ್ರೆ ಆದುದರಿಂದ. You all studied in school. ನೀವೆಲ್ಲರೂ ಸ್ಕೂಲಲ್ಲಿ ಓದಿದ್ರಲ್ಲ. If you are writing therefore means what? ಆದುದರಿಂದ ಅಂತ ಬರೀತಾ ಇದ್ರೆ ಏನ್ ಅರ್ಥ? When you will write therefore, ಆದುದರಿಂದ ಅಂತ ಯಾವಾಗ ಬರೀತೀರಿ? starting of the answer you will write therefore. ಆನ್ಸರ್ ಬರೆಯು ಸ್ಟಾರ್ಟ್ ಅಲ್ಲೇ ಬರೀತೀರಾ ಆದುದರಿಂದ ಅಂತ. You all solve mathematical problem. ನೀವೆಲ್ಲ ಗಣಿತ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ Do ಮಾಡ್ತೀರಾ? you start answering therefore? First line you will write therefore. ಸಾಲ್ವ್ ಮಾಡುವಾಗ ಫಸ್ಟ್ ಗೆ therefore ಅಂತ 3 ಚುಕ್ಕಿ ಹಾಕ್ತೀರಾ? Where you will write therefore? therefore ಆ 3 ಚುಕ್ಕಿ ಆದುದರಿಂದ ಅಂತ ಎಲ್ಲಿ ಬರೀತೀರಿ? Last, or you will write something, then you will conclude like this therefore. ಅಂದ್ರೆ ನೀವೇನೋ ಬರ್ದಿರ್ತೀರಿ, ಆಮೇಲೆ ಅದಕ್ಕೊಂದು ಮುಕ್ತಾಯ ಅಂತ ಹೇಳುವಾಗ ಅವಾಗ ಅದು ಬರ್ದು ಆದುದರಿಂದ ಅಂತ ಬರ್ದು ಬರೀತೀರಿ. This Romans 8:1 therefore is very important. ಈ ರೋಮ 8ನೇ ಅಧ್ಯಾಯ ಮೊದಲನೇ ವಾಕ್ಯ ಆದುದರಿಂದ ಈ ಪದ ಬಹಳ ಮುಖ್ಯ. The meaning is first 7 chapters you all know it. ಇದರ ಅರ್ಥ ಏನಂದ್ರೆ ರೋಮ ಮೊದಲನೇ ಅಧ್ಯಾಯದಿಂದ 7ನೇ ವಾಕ್ಯದವರೆಗೆ ಎಲ್ಲಾ ಗೊತ್ತು. Therefore now no condemnation. ಆದುದರಿಂದ ಈಗ ನಿಮಗೆ ಅಪರಾಧ ನಿರ್ಣಯ ಇಲ್ಲ. What is there in first 7 chapters? ಮೊದಲನೇ 7 ಅಧ್ಯಾಯಗಳಲ್ಲಿ ಏನಿದೆ? First 2.5 chapters talks about sin. ನಾವು ನೋಡ್ಕೊಂಡ್ವಿ ರೋಮ ಮೊದಲು 2.5 ಅಧ್ಯಾಯಗಳಲ್ಲಿ ಪಾಪದ ಬಗ್ಗೆ ಮಾತಾಡ್ತಿದೆ. ನಾನಿಂದ ಹೇಳ್ರಿ This statement first. ನಾನಿಂದ ಹೇಳ್ರಿ ರೋಮಪುರದವರಲ್ಲಿ ಮೊದಲನೇ 2.5 ಅಧ್ಯಾಯಗಳು ಪಾಪದ ಬಗ್ಗೆ ಮಾತಾಡ್ತಿದೆ. This is very important. ಇದು ಬಹಳ You ಮುಖ್ಯ. write down and keep, because every time I won't repeat it. ಇದು ಬರ್ಕೊಳ್ರಿ, ಎಲ್ಲರೂ ಬರ್ಕೋಬೇಕು. 2.5 ಅಧ್ಯಾಯಗಳು ಪಾಪದ ಬಗ್ಗೆ ಅಂತ ನಾನು ಮತ್ತೆ ಹೇಳಲ್ಲ. From after 2.5 chapters, it talks about grace and sin. ರೋಮಪುರದಲ್ಲಿ 2.5 ಅಧ್ಯಾಯ ಆದ್ಮೇಲೆ ಕೃಪೆ ಮತ್ತು ಪಾಪದ ಬಗ್ಗೆ ಮಾತಾಡ್ತಿದೆ. In fact, that's where we began our New Year promise about grace. ಮತ್ತು ನಾವು ಅಲ್ಲಿಂದಲೇ ಶುರು ಮಾಡಿದ್ವಿ ಕೃಪೆಯ ಒಂದು ವಾಗ್ದಾನ. And Romans 5th chapter ends like this. ಮತ್ತು ರೋಮ 5ನೇ ಅಧ್ಯಾಯ ಈ ರೀತಿಯಲ್ಲಿ ಅಲ್ಲಿ ಮುಕ್ತಾಯವಾಗ್ತದೆ. Verse 20 he says, where grace is increasing, where the sin is increasing, much more than that grace will increase. ರೋಮ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ? Last part. 20ನೇ ವಾಕ್ಯದಲ್ಲಿ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. Say in Kannada. ನನ್ನಿಂದ ಹೇಳ್ರಿ, ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. Hallelujah. Now listen. ಈ ಕಡೆ ಕೇಳಿ. Then 6th chapter he fixes the sin issue. ಓಕೆ, ಇದು ಆಯ್ತು 5ನೇ ಅಧ್ಯಾಯ. ಮುಂದೆ 6ನೇ ಅಧ್ಯಾಯದಲ್ಲಿ ಪಾಪದ ಆ ವಿಷಯವನ್ನು ಆತನು ಸರಿಪಡಿಸ್ತಾನೆ. He says Romans 6th chapter is called as a identification chapter. ರೋಮ 6ನೇ ಅಧ್ಯಾಯಕ್ಕೆ ಒಬ್ಬ ವ್ಯಕ್ತಿಯ ಗುರುತಿನ ಅಧ್ಯಾಯ ಅಂತ ಕರೆಯಲ್ಪಟ್ಟಿದೆ. Very important. ಬಹಳ ಪ್ರಾಮುಖ್ಯ. It says our sin nature God carried it. It died on the cross. He has given us a new nature. ರೋಮ 6ನೇ ಅಧ್ಯಾಯ ಬಹಳ ಪ್ರಾಮುಖ್ಯ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ನಮ್ಮ ಪಾಪದ ಸ್ವಭಾವ ಯೇಸು ಸ್ವಾಮಿ ಶಿಲುಬೆ ಮೇಲೆ ತಗೊಂಡ ನಮ್ಮ ಪಾಪದ ಸ್ವಭಾವ ಸತ್ತು ಹೋಯ್ತು, ಈಗ ಇಲ್ಲ. Hallelujah. Hallelujah. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತು ಹೋದ. Hallelujah. Say my old man is dead. ನನ್ನ ಹಳೆ ಮನುಷ್ಯನು ಸತ್ತು ಹೋದನು. Sin nature is gone. ಪಾಪದ ಸ್ವಭಾವ ಹೋಯ್ತು. I got a new man. ನನಗೆ ಹೊಸ ಮನುಷ್ಯನು ಸಿಕ್ಕ. Hallelujah. Amen. Because you are dead to sin, now you are free from sin. ನೀವು ಪಾಪದ ಪಾಲಿಗೆ ಸತ್ತವರಾಗಿರುವ ಕಾರಣ
ಈಗ ಪಾಪದಿಂದ ಬಿಡುಗಡೆ ಆಗಿ. You should know this truth. ಈ ಸತ್ಯ ಅರ್ಥ ಮಾಡ್ಕೋಬೇಕು. And 11th verse says you should think about this truth. 6ನೇ ಅಧ್ಯಾಯದ 11ನೇ ವಾಕ್ಯ ಏನ್ ಹೇಳ್ತಿದೆ, ಇದರ ಬಗ್ಗೆ ನೀವು ಯೋಚಿಸಬೇಕು. This Romans 6:11 you should keep it in mind when we see Romans 8 chapter. ಈ ರೋಮ 6ನೇ ಅಧ್ಯಾಯ 11ನೇ ವಾಕ್ಯ ನೋಡ್ರಿ, ಆ ವಾಕ್ಯ ನಾವು ರೋಮ 8ನೇ ಅಧ್ಯಾಯ ಓದುವಾಗ ಮನಸ್ಸಿನಲ್ಲಿ ಇಟ್ಕೊಂಡು ಓದಬೇಕು. Can you read Romans 6? ರೋಮ 6ನೇ ಅಧ್ಯಾಯ 11ನೇ ವಾಕ್ಯ. ಅದೇ ಪ್ರಕಾರ ನೀವು ಸಹ ಪಾಪದ ಪಾಲಿಗೆ ನಿಜವಾಗಿ ಸತ್ತವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. Hallelujah. Hallelujah. You should think about it. ಇದ್ರ ಬಗ್ಗೆ ಏನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕು. What you should think? ಏನಂತ ಯೋಚಿಸಬೇಕು? I am dead to sin. ನಾನು ಪಾಪದ ಪಾಲಿಗೆ ಸತ್ತವನು. I am alive unto God through Jesus Christ. ಯೇಸುವಿನ ಮೂಲಕ ನಾನು ದೇವರಿಗಾಗಿ ಜೀವಿಸುವವನು. Say, I am dead to sin. I am alive unto God through Jesus Christ. ನನ್ನಿಂದ ಹೇಳಿ, ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ, ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವಳಾಗಿದ್ದೇನೆ. ಇನ್ನೊಂದ್ಸಲ ಹೇಳೋಣ, ನಾನು ಪಾಪದ ಪಾಲಿಗೆ ಸತ್ತವಳಾಗಿದ್ದೇನೆ, ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವಳಾಗಿದ್ದೇನೆ. Particular scripture you should keep on meditating. It should go on your mind continuously. Every day you should think about it. ಈ ವಾಕ್ಯ ನಿಮ್ಮ ಮನಸ್ಸೊಳಗೆ ಸೇರ್ಬಿಡ್ಬೇಕು. ಈ ವಾಕ್ಯದ ಬಗ್ಗೆನೇ ದಿನಾಲು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ಬೇಕು. In the world temptation is there. ಲೋಕದಲ್ಲಿ ಶೋಧನೆಗಳಿವೆ, Sin is there. ಪಾಪ ಇದೆ. We also get opportunity. ನಮಗೂ ಪಾಪ ಮಾಡುವಂತೆ ಅವಕಾಶಗಳು ಬರ್ತವೆ. Temptation comes to believer. ಶೋಧನೆಗಳು ವಿಶ್ವಾಸಿಗಳಿಗೂ But ಬರ್ತವೆ. when you meditate the scripture, ಆದ್ರೆ ಈ ವಾಕ್ಯ ನೀವು ಧ್ಯಾನ ಮಾಡಿ ಯೋಚನೆ ಮಾಡಿದ್ರೆ, I am dead to sin. ನಾನು ಪಾಪದ ಪಾಲಿಗೆ ಸತ್ತವಳು. When the temptation comes, you will tell, I am dead to sin. ಶೋಧನೆ ಬಂದಾಗ ಶೋಧನೆಗೆ ಹೇಳ್ತೀರಾ, ನಾನು ಪಾಪದ ಪಾಲಿಗೆ ಸತ್ತವಳು. And you will use your authority ಮತ್ತು ನಿಮ್ಮ ಅಧಿಕಾರ ನೀವು to ಉಪಯೋಗಿಸ್ತೀರಿ resist the temptation. ಆ ಶೋಧನೆಯನ್ನು ಗದರಿಸುವುದಕ್ಕೆ. I am alive unto God. ನಾನು ದೇವರಿಗೆ ಬದುಕುವವನಾಗಿದ್ದೇನೆ. Hallelujah. Now, then Romans 7 chapter I explained. ಮುಂದೆ ರೋಮ 7ನೇ ಅಧ್ಯಾಯ. I told about these are the people who come to church, who listen to the word, they don't make commitment, they are about to make a commitment. ರೋಮ 7ನೇ ಅಧ್ಯಾಯದಲ್ಲಿ ನಾನು ಹೇಳ್ಕೊಟ್ಟೆ ಏನಂದ್ರೆ, ರೋಮ 7ನೇ ಅಧ್ಯಾಯ ಯಾರ ಬಗ್ಗೆ ಮಾತಾಡ್ತಿದೆ? ಈ ಜನರು ಸಭೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಆದ್ರೆ ಅವರು ಯಾವ ಕ್ಷಣ ಕೂಡ ರಕ್ಷಣೆ ಹೊಂದ್ಕೊಳ್ಬಹುದು. You should never have a doubt. There is a battle inside you. You know, you are struggling to overcome sin. Like that, you should not think. You should never have a doubt when you read Romans 7 chapter. It is for me. ಸೊ ಈ ವಾಕ್ಯ ನೀವು ಯಾವಾಗಾದ್ರೂ ರೋಮ 7ನೇ ಅಧ್ಯಾಯ ಓದುವಾಗ ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇರಬಾರ್ದು. ಈ ವಾಕ್ಯ ನನ್ನ ಬಗ್ಗೆ ಮಾತಾಡ್ತಿದೆ, ನನ್ನೊಳಗೆ ಶೋಧನೆ ನಡುವೆ ಒಂದು ಜಗಳ ಇದೆ ಅಂತ ಯೋಚನೆ ಮಾಡಬಾರ್ದು. ಅದು ನಿಮ್ಮ ಬಗ್ಗೆ ಅಲ್ಲ. Christian life is not a struggle to overcome temptation. ಎಲ್ಲ ಶೋಧನೆಗಳನ್ನು ಜಯಿಸುವುದಕ್ಕೆ ಅದು ಒಂದು ಶ್ರಮೆಯಾಗಿ ಕ್ರೈಸ್ತಿಯ ಜೀವನ ಅಲ್ಲ. That is not battle. ಕ್ರೈಸ್ತಿಯ ಜೀವನ ಒಂದು ಯುದ್ಧ ಅಲ್ಲ. Battle is with whom you will fight. ಯುದ್ಧ ನೀವು ಯಾರ ಜೊತೆ ಆಡ್ತೀರಿ? With dead person or those alive. ಸತ್ತಿರುವಂತ ವ್ಯಕ್ತಿಯೊಟ್ಟಿಗೆ ಯುದ್ಧ ಆಡ್ತೀರಾ ಅಥವಾ ಜೀವಂತವಾಗಿರೋ ವ್ಯಕ್ತಿಯೊಟ್ಟಿಗೆ? Your sin nature is dead. ನಿಮ್ ಪಾಪದ ಸ್ವಭಾವ ಸತ್ತು ಹೋಗಿದೆ. So where is the battle? ಯುದ್ಧ ಎಲ್ಲಿದೆ ಇವಾಗ? Hallelujah. Now keeping all this in mind, ಈ ಎಲ್ಲಾ ಮಾತುಗಳನ್ನು 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಲ್ಲಿ ಎಲ್ಲಾ ಮನಸ್ಸಿನಲ್ಲಿ ಇಟ್ಕೊಂಡು Paul says, therefore. ಪೌಲನು 8ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆದದರಿಂದ. Now, can you just keep going? This is disturbing. I'm really. Therefore, now no condemnation. ಆದದರಿಂದ ಈಗ ಅಪರಾಧ ನಿರ್ಣಯವು ಇಲ್ಲ. Say no condemnation. No condemnation. ಖಂಡನೆ. This is a word I have to explain. Condemnation also is okay. ನನ್ನಿಂದ ಹೇಳ್ರಿ. ಆದದರಿಂದ ಈಗ ನನಗೆ ಖಂಡನೆ ಇಲ್ಲ. What is condemnation? ಖಂಡನೆ ಅಂದ್ರೆ ಏನು? ಅದು ಅಪರಾಧ ನಿರ್ಣಯ ಎಲ್ಲ ತುಂಬ ಕಷ್ಟ ಅದು ಅರ್ಥ ಮಾಡೋದನ್ನ. Nobody will understand. Condemnation also is not a correct word. Okay.
condemnation. Thank God I am a pastor. ದೇವರಿಗೆ ಸ್ತೋತ್ರ, ನಾನು ಪಾಸ್ಟರ್ ಆಗಿದ್ದೇನೆ. Thank God I can explain. ನಾನ್ ನಿಮ್ಗೆ ಅರ್ಥ ಮಾಡಿಸೋದು ಅದಕ್ಕಾಗಿ I ದೇವರಿಗೆ can ಸ್ತೋತ್ರ. explain better than English teacher. ಇಂಗ್ಲಿಷ್ ಟೀಚರ್ ಗಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಮಾಡಿಸ್ಬೋದು. What is condemnation? ಖಂಡನೆ ಅಂದ್ರೆ ಏನು? For example, ಉದಾಹರಣೆಗೆ, I had one car before this. ಈ ಕಾರ್ ಗಿಂತ ಮುಂಚೆ ಒಂದು ಕಾರ್ ಇತ್ತು. That model is 1997. ಆ ಕಾರ್ ಮಾಡೆಲ್ ಯಾವಾಗ ಅಂದ್ರೆ 1997 ನಲ್ಲಿ ಅದು ಮಾಡಲ್ಪಟ್ಟಿತ್ತು. 23 years before the car was manufactured. ಅಂದ್ರೆ 23 ವರ್ಷದ ಹಿಂದೆ ಆ ಕಾರು ಅವ್ರು ಮಾಡಿದ್ರು. Car is good, engine is very good. ಕಾರ್ ಚೆನ್ನಾಗಿತ್ತು, ಇಂಜಿನ್ ಅಂತೂ ಬಹಳ My ಉತ್ತಮವಾಗಿತ್ತು. mechanic always tell, sir, you give this engine to me, I'll take. ನನ್ನ ಮೆಕ್ಯಾನಿಕ್ ಯಾವಾಗ್ಲೂ ಹೇಳ್ತಾ ಇದೆ, ಸರ್ ಈ ಇಂಜಿನ್ ಅನ್ನು ಕೊಟ್ಬಿಡ್ರಿ ಸಾಕು. I said, no, I want this. ನಾನು ಹೇಳ್ತಾ ಇದ್ದೆ, ಇಲ್ಲ ನನಗೆ ಈ ಕಾರ್ ಬೇಕು. But he said, sir, these spare parts are not available now. ಆದ್ರೆ ಅವ್ನು ಹೇಳ್ತಾನೆ, ಸರ್ ಈ ಕಾರ್ ನಾವು ಸರಿಪಡಿಸಬೇಕಾದ್ರೆ ಏನು ಪಾರ್ಟ್ಸೇ ಸಿಗಲ್ಲ. Always something will go, some adjustment he will do. He says, it is not available. ಈ ಕಾರ್ ಇಷ್ಟು ಹಳಿದು, ಈಗ ನಾವ್ ಏನಾದ್ರೂ ಮುರಿದ್ರೆ ಏನಾದ್ರೂ ಹಾಕ್ಸ್ಬೇಕಾದ್ರೆ ರಿಪೇರ್ ಮಾಡ್ಬೇಕಾದ್ರೆ ಸಿಗಲ್ಲ. He used to tell me, except engine, nothing is good here. ಅವ್ನು ಹೇಳ್ತಾ ಇದ್ದ, ಈ ಕಾರಲ್ಲಿ ಇಂಜಿನ್ ಬಿಟ್ರೆ ಯಾವ್ದು ಒಳ್ಳೇದಿಲ್ಲ. I said, thank God your car engine is good. ಆತನ ಹೇಳ್ದ, ನಿಮ್ ಕಾರಲ್ಲಿ ಇಂಜಿನ್ ಆದ್ರೂ ಒಳ್ಳೇದಿದೆ, ಅದು The ದೇವರಿಗೆ ಸ್ತೋತ್ರ. other cars which is manufactured on 1997 is condemned. ಆದ್ರೆ ಯಾವ ಕಾರ್ಗಳು ಅವಾಗ 1997 ಅಲ್ಲಿ ಮಾಡಿದ್ರು ಆ ಎಲ್ಲ ಕಾರ್ಗಳು Condemned. You tell ಖಂಡಿಸಲ್ಪಟ್ಟಿವೆ. in English say condemned, no problem. Say condemned in English. ಕಂಡಮ್ ಆಗಿದೆ. Mechanic fellow told me this word, condemned. Then I understood. We understood. ಮೆಕ್ಯಾನಿಕ್ ಅವನೇ ನನ್ಗೆ ಕಂಡಮ್ ಅಂತ ಈ ಒಂದು ಪದ ಹೇಳ್ದ. Means for no use. ಅಂದ್ರೆ ಉಪಯೋಗಕ್ಕೆ ಇಲ್ಲ, ಯಾವ್ದು ಯೂಸ್ ಇಲ್ಲ, Nothing can be done. ಏನು ಮಾಡಕ್ಕಾಗಲ್ಲ. It has to be thrown out. ಏನು ಪ್ರಯೋಜನ ಇಲ್ಲ, ಅದು ಬಿಸಾಕಲ್ಪಡ್ಬೇಕು. That's why I never went to school, but he uses the word condemn. ನಾನು ಯೋಚನೆ ಮಾಡ್ತಾ ಇದ್ದೆ, ಇವನು ಸ್ಕೂಲ್ಗೆ ಹೋಗಿಲ್ಲ, ಕಂಡೆಮ್ ಅಂತ ಪದ ಉಪಯೋಗಿಸ್ತಾ ಇದ್ದಾನೆ. What is the meaning of condemn? ಕಂಡೆಮ್ ಅಂದ್ರೆ ಏನಂತ? No use. ಪ್ರಯೋಜನನೇ ಇಲ್ಲ. Has to be thrown out. ಬಿಸಾಕ್ಬೇಕು. Nothing can be done. ಏನು ಮಾಡಕ್ಕಾಗಲ್ಲ. Hallelujah. Now you understand. ಅರ್ಥ ಆಗ್ತಿದ್ಯಾ? Paul is telling, there is therefore now no condemnation. ಪೌಲನು ಹೇಳ್ತಾ ಇದ್ದಾನೆ, ಆದದರಿಂದ ಈಗ ನಿಮಗೆ ಖಂಡನೆ ಇಲ್ಲ. Means many times we think I am no use. ಅಂದ್ರೆ ಬಹಳ ಸಲ ನಾವೇನು ಯೋಚನೆ ಮಾಡ್ತೇವೆ, ನಾನ್ ಯಾವ ಕೆಲ್ಸಕ್ಕೆ ಬರಲ್ಲ ಅಂತ. I am good for nothing. ನಾನ್ ಯಾವ ಕೆಲ್ಸಕ್ಕೆ ಬರಲ್ಲ. God cannot use me. ದೇವರನ್ನ ಉಪಯೋಗಿಸಕ್ಕಾಗಲ್ಲ. Because I am no use it is. We put ourselves down. ನಾವ್ ಎಷ್ಟೊಂದ್ ಸಲ ನಮಗ್ ನಾವೇ ಕೆಳಗ್ ಹಾಕ್ಬಿಡ್ತೀವಿ, ನಾನ್ ಯಾವ ಪ್ರಯೋಜನಕ್ಕೆ ಬರಲ್ಲ ಅಂತ ಯೋಚನೆ ಮಾಡ್ತೀವಿ. But Bible says, and this is why I like it. But those who are in Christ Jesus, now no condemnation. ಆದ್ರೆ ಬೈಬಲ್ ಹೇಳ್ತಿದೆ, ಯಾರು ಯೇಸು ಕ್ರಿಸ್ತನಲ್ಲಿದ್ದಾರೋ ಅವರಿಗೆ ಈಗ ಖಂಡನೆ ಇಲ್ಲ. Hallelujah. Amen. Means no one, those who are in Christ Jesus can say, now I am no use. God cannot use me. You cannot tell it. ಅಂದ್ರೆ ಯಾರು ಈಗ ಯೇಸು ಕ್ರಿಸ್ತನಲ್ಲಿದ್ದಾರೋ ಯಾರು ಕೂಡ ಹೇಳಕ್ಕಾಗಲ್ಲ, ದೇವರನ್ನು ಉಪಯೋಗಿಸಕ್ಕಾಗಲ್ಲ, ನಾನ್ ಕೆಲ್ಸಕ್ಕೆ ಬಾರದವಳು, ನನ್ ಕೈಯಿಂದ ಏನು ಆಗಲ್ಲ, ನಾನ್ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಕ್ಕೆ ಆಗಲ್ಲ. Many people have a desire to serve the Lord. ನಿಮ್ಗೆ ಗೊತ್ತಾ, ಎಷ್ಟೊಂದು ಜನರಿಗೆ ದೇವ್ರ ಸೇವೆ ಮಾಡ್ಬೇಕಂತ ಆಸೆ ಇದೆ. Everybody has a desire. ಪ್ರತಿಯೊಬ್ಬರಲ್ಲಿ ಆಸೆ ಇದೆ. I tell you the good news. ನಾನು ನಿಮ್ಗೆ ಒಂದು Every born again child of God will have a desire. ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿರುವಂತ ದೇವರ ಮಕ್ಕಳಿಗೆ ಅಲ್ಲಿ ಆಸೆ ಇರ್ತದೆ. Even if they come for an altar call, salvation prayer, if they make next desire, they'll think one day I should become like this preacher. ಒಂದಿನ ಮುಂದೆ ಬಂದು ರಕ್ಷಣೆ ಪ್ರಾರ್ಥನೆ ಮಾಡಿದ್ರೇನೆ ನೆಕ್ಸ್ಟ್ ಡೇನೆ ಯೋಚನೆ ಮಾಡ್ತಾರೆ, ಇವ್ರು ಸಾರಿದ್ರ ಈ ಸುವಾರ್ತಿಕರ ಹಾಗೆ ನಾನು ಒಂದಿನ ಸೇವೆ ಮಾಡ್ತೀನಿ. But the problem is condemnation. ಆದ್ರೆ ಸಮಸ್ಯೆ ಎಲ್ಲಿದೆ? ಈ ಖಂಡನೆ. I am no use. ನಾನ್ ಪ್ರಯೋಜನಕ್ಕೆ ಬರಲ್ಲ, ನನ್ನಿಂದ ಏನು ಆಗಲ್ಲ, nothing can be done. ನನ್ನಿಂದ ಏನು ಆಗಲ್ಲ. But ಆದ್ರೆ the grace of God is ದೇವರ ಕೃಪೆ, because God dealt with your sin so much, God has removed the sin nature, God has put his nature in you, now no condemnation. ದೇವರ ಕೃಪೆ ಇಷ್ಟು ಜಾಸ್ತಿ ಆಗಿದೆ. ಮೊದಲು ನಿಮ್ಮ ಪಾಪದ ಸ್ವಭಾವ ತೆಗೆದು ಹಾಕಿದ, ಆತನ ಸ್ವಭಾವ ನಿಮ್ಮಲ್ಲಿ ಹಾಕಿದ್ದಾನೆ. ಈಗ ನಿಮ್ಮಲ್ಲಿ ಖಂಡನೆನೇ ಇಲ್ಲ, ಅಂದ್ರೆ ನಾನು ಕೆಲಸಕ್ಕೆ ಬರಲ್ಲ ಅಂತ ಯೋಚನೆನೇ ಇಲ್ಲಲ್ಲ. The most difficult part he has done. ಅಲ್ಲಿ ಬಹಳ ಕಷ್ಟವಾಗಿರುವಂತ ಭಾಗ ಆತನು ಮಾಡ್ದ. What is difficult part?
ಕಷ್ಟವಾಗಿರುವಂತ ಭಾಗ Removing ಯಾವುದು? sin nature is very difficult. ನಮ್ಮೊಳಗಿಂದ ಪಾಪದ ಸ್ವಭಾವ ತೆಗೆದುಹಾಕದೆ I ಕಷ್ಟ. am supposed to die, ನಾನು ಅಲ್ಲಿ ಸಾಯ್ಬೇಕಾಗಿತ್ತು, but he died. ಆದ್ರೆ ನನ್ನ ಸಲುವಾಗಿ I am supposed to go to hell, ನಾನ್ ನರಕಕ್ಕೆ but ಹೋಗ್ಬೇಕಾಗಿತ್ತು, he went to hell. ಆದ್ರೆ ಯೇಸು ಸ್ವಾಮಿ ನನ್ನ ಪರವಾಗಿ ನರಕಕ್ಕೆ I am ಹೋದ. supposed to take all the punishments. ನಾನು ಎಲ್ಲಾ ಶಿಕ್ಷೆ ತಗೋಬೇಕಾಗಿತ್ತು, He took the punishment. ಆದ್ರೆ ಯೇಸು ಎಲ್ಲಾ ಶಿಕ್ಷೆ ತಗೊಂಡ. Because he took all the punishment, ನನ್ನ ಪರವಾಗಿ ಎಲ್ಲಾ ಶಿಕ್ಷೆ ತಗೊಂಡಿರುವ ಕಾರಣ today, ಇವಾಗ ಇವತ್ತು now no condemnation for me. I am in Christ Jesus. ಈಗ ನನಗೆ ಯಾವುದೇ ಖಂಡನೆ ಇಲ್ಲ, ನಾನು ಯೇಸು ಕ್ರಿಸ್ತನಲ್ಲಿದ್ದೇನೆ. Say in English, now no condemnation for me. I am in Christ Jesus. ನಾನು ಈಗ ಯೇಸು ಕ್ರಿಸ್ತನಲ್ಲಿದ್ದೇನೆ, ನನಗೆ ಯಾವ ಖಂಡನೆ ಇಲ್ಲ. Say, God has done his part. ನೋಡ್ರಿ, ದೇವ್ರು ತನ್ನ ಭಾಗ ಮಾಡ್ಬಿಟ್ಟ. 99.99% he has finished. 99% ಪ್ರತಿಶತ ಮುಗಿಸ್ಬಿಟ್ಟ. But he has given little work to us. ಆದ್ರೆ ನಮ್ಗೆ ಸ್ವಲ್ಪ ಕೆಲಸ ಕೊಟ್ಟಿಲ್ಲ. Little work. ಭಕ್ತರಿಗೆ ಸ್ವಲ್ಪ ಕೆಲಸ, ಚಿಕ್ಕ ಕೆಲಸ ಕೊಟ್ಟಿಲ್ಲ, Very easy work. ಬಹಳ ಸುಲಭ. It is not a easy work. He always say easy work. ಸುಲಭ ಕೆಲಸ. What is a easy work? ಅಲ್ಲಿ ಯಾವ್ದು ಅಷ್ಟು ಸುಲಭ? He says, who walk not after the flesh, but after the spirit. ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. Now we have to do something. ನಾವು ಒಂದ್ ಕೆಲಸ ಮಾಡ್ಬೇಕು. This God cannot do. ಈ ಭಾಗ ದೇವ್ರು ಮಾಡಕ್ಕಾಗಲ್ಲ, I have to do it. ನಾನ್ ಮಾಡ್ಬೇಕು. I should not walk after the flesh. I should walk in the spirit. ನಾನು ಶರೀರಕ್ಕನುಸಾರವಾಗಿ ನಡಿಬಾರ್ದು, ಆತ್ಮನಿಗನುಸಾರವಾಗಿ ನಡಿಬೇಕು. Say in Kannada, please. ನನ್ನಿಂದ ಹೇಳಿ, ನಾನು ಶರೀರಕ್ಕನುಸಾರವಾಗಿ ನಡೆಯಬಾರದು, ಆತ್ಮನಿಗನುಸಾರವಾಗಿ ನಡೆಯಬೇಕು. This who should do it? ಈ ಕಾರ್ಯ ಯಾರು ಮಾಡ್ಬೇಕು? Christ will not do. ಕ್ರಿಸ್ತನು ನಮ್ಗಾಗಿ ಮಾಡಲ್ಲ. I have to do. You have to do. Okay, it will not come. Now look at it. ಈ ಕಡೆ ಕೇಳಿ. Okay, there is. If you miss it, you will get now. No use. Now listen carefully. Means what? ಇದರ ಅರ್ಥ ಏನು? Walking after the flesh means we should not walk in the body. ಶರೀರಕ್ಕನುಸಾರವಾಗಿ ನಡಿಬಾರ್ದು ಅಂದ್ರೆ ಈ ದೇಹದಲ್ಲಿ ನಡಿಬಾರ್ದಾ? We have body. We have to live in this body only. Yeah. ದೇಹ ಇದೆ, ದೇಹದಲ್ಲೇ ಜೀವಿಸಬೇಕು, ನಡಿಬೇಕು. The meaning walking after the flesh means ಶರೀರಕ್ಕನುಸಾರವಾಗಿ ನಡೆಯುವುದಂದ್ರೆ ಏನರ್ಥ? how we used to think before born again, the same way we should not think now. ಅದರ ಅರ್ಥ ಏನಂದ್ರೆ, ನಾವು ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಹೆಂಗ್ ಯೋಚಿಸ್ತಿದ್ವೋ ಅದೇ ಪ್ರಕಾರ ಯೋಚಿಸಬಾರ್ದು. If you think in the same way, ಅದೇ ಪ್ರಕಾರ ಯೋಚಿಸಿದ್ರೆ then there is no way for anybody to condemn you. Your thinking will condemn you. ಯಾರು ಬಂದು ನಿಮ್ಗೆ ಖಂಡಿಸದ್ ಬೇಕಾಗಿಲ್ಲ, ನೀವು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳದೇ ಬೇಕಾಗಿಲ್ಲ, ನಿಮಗ್ ನೀವೇ ಖಂಡಿಸ್ತೀರಾ. You yourself will condemn. ನಿಮಗ್ ನೀವೇ ನಿಮ್ಮ ಮಾತುಗಳಿಂದ ಖಂಡನೆ Walking ಮಾಡ್ತೀರಾ. after the spirit means ಆತ್ಮನಿಗೆ ಅನುಸಾರವಾಗಿ ನಡೆಯುವುದಂದ್ರೆ ಅರ್ಥ, we should walk according to God's word. ನೀವು ದೇವರ ವಾಕ್ಯದ ಪ್ರಕಾರ ನಡಿಬೇಕು. You should change your thinking. ನಿಮ್ಮ ಯೋಚನೆಯನ್ನು ಬದಲಾಯಿಸಬೇಕು. I told you temptation will come to every man. ನಾನು ಹೇಳಿದೆ, ಶೋಧನೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತದೆ. Before born again, ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲು we enjoyed sin. ನಾವು ಪಾಪವನ್ನು ಆನಂದಿಸಿದ್ವಿ. But after born again, ಆದ್ರೆ ಯೇಸುವನ್ನು ಸ್ವೀಕಾರ we ಮಾಡಿದ್ಮೇಲೆ said, no, that is not for me. ನಾವು ಹೇಳ್ಬೇಕು, ಆ ಪಾಪ ನನ್ಗಾಗಿ I am ಅಲ್ಲ, a new creation. ನಾನು ನೂತನ ಸೃಷ್ಟಿ. All old things have passed away. ಹಳೆದೆಲ್ಲ ಹೋಗಿದೆ, My sin nature has gone. ನನ್ನ ಪಾಪ ಸ್ವಭಾವ ಹೋಗಿದೆ, My old man is dead. ನನ್ನ ಹಳೆ ಮನುಷ್ಯನು ಸತ್ತು He is ಹೋಗಿದ್ದಾನೆ, crucified. ಆತನು ಶಿಲುಬೆಗೆ Now I ಹಾಕಲ್ಪಟ್ಟನು. have a new man. ನನಗಿವಾಗ ಹೊಸ ಮನುಷ್ಯ, I have a God's nature in me. ನನ್ನಲ್ಲಿ ದೇವರ ಸ್ವಭಾವ ಇದೆ. I will not yield myself for all those bad habits. ಆ ಕೆಟ್ಟ ಚಟಗಳಿಗೆ, ಕೆಟ್ಟ ಅಭ್ಯಾಸಗಳಿಗೆ, ಕೆಟ್ಟ ವಿಷಯಗಳಿಗೆ ನನ್ನನ್ನು ನಾನು ಒಪ್ಪಿಸಿ ಕೊಡುವುದಿಲ್ಲ. That is walking after spirit. ಇದೇ ಆತ್ಮನಿಗೆ ಅನುಸಾರವಾಗಿ ನಡೆಯುವಂಥದ್ದು. Hallelujah. That's why it says Romans 6:11, you should meditate day and night. ಅದಕ್ಕಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ರೋಮ 6ನೇ ಅಧ್ಯಾಯ 11ನೇ ವಾಕ್ಯ,
ಈ ಮಾತು ನೀವು ದಿನೇ ದಿನೇ ಯೋಚಿಸ್ತಾ ಇರ್ಬೇಕು, ಧ್ಯಾನಿಸ್ತಾ ಇರ್ಬೇಕು. If you by heart, it will be wonderful. ನೀವು ಬಾಯ್ಪಾಟ್ ಮಾಡಿದ್ರೆ ಒಳ್ಳೇದಾಗಿ Memorize it, keep telling again and again. ಬಾಯ್ಪಾಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇರಿ. That will help you to walk after the Spirit. ಆ ವಾಕ್ಯ ನೀವು ಧ್ಯಾನ ಮಾಡ್ತಾ ಇದ್ರೆ ಆತ್ಮನಿಗೆ ಅನುಸಾರವಾಗಿ ನಡೆಯುವಂತೆ ಸಹಾಯ ಆಗ್ತದೆ. Hallelujah. Now, is it clear? Any doubt ಅರ್ಥ here? ಆಯ್ತಾ? ಏನಾದ್ರು What is condemnation? ಖಂಡನೆ ಅಂದ್ರೆ ಏನು? Feeling no use, no good. ಖಂಡನೆ ಅಂದ್ರೆ ನನ್ನಿಂದ ಏನಾಗಲ್ಲ, ನಾನು ಉಪಯೋಗಕ್ಕೆ ಬರಲ್ಲ ಅಂತ ಆ ಯೋಚನೆ. Now you won't go to hell. ನೀವು ಈಗ ನರಕಕ್ಕೆ ಹೋಗಲ್ಲ. Because Jesus saved you. ಯೇಸು ನಿಮ್ಮನ್ನು ರಕ್ಷಿಸಿದ, ನೀವು ನರಕಕ್ಕೆ ಹೋಗಲ್ಲ. That sense of condemnation will come. ಆದ್ರೆ ಆ ಖಂಡನೆಯ ಒಂದು ಯೋಚನೆ, ಒಂದು ಅನಿಸಿಕೆ ಬರ್ತದೆ. Sense of condemnation will come again and again. ಆ ಖಂಡನೆ ಒಂದು ಅನಿಸಿಕೆ, ನಾನು ಕೆಲಸಕ್ಕೆ ಬರಲ್ಲ, ನನ್ನಿಂದ ಏನಾಗಲ್ಲ ಅಂತ ಅನಿಸಿಕೆ ಬರ್ತದೆ. Why sense of condemnation comes? ಅದು ಯಾಕೆ ಹಾಗೆ ಅನಿಸ್ತದೆ? Why? ಯಾಕೆ? Because we walk after flesh. ನಮ್ಗೆ ಯಾಕೆ ಅನಿಸ್ತದೆ ಬಹಳ ಸಲ ನನ್ನ ಕೈಯಿಂದ ಏನಾಗಲ್ಲ, ನನ್ನ ಪ್ರಯೋಜನಕ್ಕಾಗಲ್ಲ, ಏನು ಮಾಡಲ್ಲ ಅಂತ? ಯಾಕಂದ್ರೆ ನಾವು ಶರೀರಕ್ಕೆ ಅನುಸಾರವಾಗಿ ನಡೆದಾಗ. Say this statement. Sense of condemnation comes when we walk after flesh. ನನ್ನಿಂದ ಹೇಳ್ರಿ, ನಾನು ಕೆಲಸಕ್ಕೆ ಬರಲ್ಲ ಅಂತ ಆ ಅನಿಸಿಕೆಯು ಶರೀರಕ್ಕನುಸಾರವಾಗಿ ನಡೆದಾಗ ಬರ್ತದೆ. Hallelujah. What is walking after flesh? ಶರೀರಕ್ಕನುಸಾರವಾಗಿ ನಡೆಯುವಂತಂದ್ರೆ ಅಂದ್ರೆ ಏನು? What is walking? ನನಗೆ Thinking how you used to think before, the same way you think now. Before born again, how you used to think, same way you think now. ಶರೀರಕ್ಕನುಸಾರವಾಗಿ ನಡೆಯುವಂತದಂದ್ರೆ ಏನರ್ಥ ಅಂದ್ರೆ ನಾವು ರಕ್ಷಣೆ ಹೊಂದಕ್ಕಿಂತ ಮೊದಲು ಹೇಗೆ ಯೋಚಿಸ್ತಿದ್ವೋ ಅದೇ ಪ್ರಕಾರ ಯೋಚಿಸುವಂತದ್ದು. Now you should not think like that. ಈಗ ಆ ರೀತಿಯಾಗಿ ಯೋಚನೆ You ಮಾಡ್ಬಾರ್ದು. should think you are a child of God. ನೀವ್ ಏನಂತ ಯೋಚನೆ ಮಾಡ್ಬೇಕು ಇವಾಗ? ನಾನು ದೇವರ ಮಗು ಅಂತ You ಯೋಚಿಸ್ಬೇಕು. should think Romans 6:11. ರೋಮ 6ನೇ ಅಧ್ಯಾಯ 11ನೇ ವಾಕ್ಯ ಯೋಚಿಸ್ಬೇಕು. When you change your thinking, ನಿಮ್ಮ ಯೋಚನೆಯನ್ನು ಬದಲಾಯಿಸಿದಾಗ you will not allow sense of condemnation. ಈ ನಾನು ಕೆಲಸಕ್ಕೆ ಬರಲ್ಲ ಅಂತ ಯೋಚನೆ, ಆ ಅನಿಸಿಕೆ ನೀವು ಒಳಗೆ ಬರುವಂತೆ ಬಿಡಲ್ಲ. You know, the sense of condemnation, when it comes with lot of packages. ನಾನು ಕೆಲಸಕ್ಕೆ ಬರಲ್ಲ, ಈ ಖಂಡನೆಯ ಮಾತುಗಳು ಬಂದಾಗ ಅದು ಎಷ್ಟೊಂದು ವಿಷಯಗಳನ್ನು ತಗೊಂಡು ಬರ್ತವೆ. Not one. ಒಂದೇ ಯೋಚನೆ ಬರಲ್ಲ. So many things will come again and again. ನಾನು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದಾಗ ಒಂದ್ ಯೋಚನೆ ಅಷ್ಟೇ ಬರಲ್ಲ, No. ಎಷ್ಟೊಂದು ಯೋಚನೆಗಳು All you have to do ಬರ್ತವೆ. is ನಾವೇನ್ ಮಾಡ್ಬೇಕು stop, think what is going on in my mind. ಅಂತ? ನಾನು ಕೆಲ್ಸಕ್ಕೆ ಬರಲ್ಲ, ನನ್ನಿಂದ ಆಗಲ್ಲ ಅಂತ ಯೋಚನೆ ಬಂದಾಗ ಏನ್ ಮಾಡ್ಬೇಕು? ಹಂಗೆ ನಿಲ್ಬೇಕು, ನಿಂತ್ಕೊಂಡು ಏನಾಗ್ತಾ ಇದೆ, ಯಾಕೆ ನಾನು ಯೋಚನೆ ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ಬೇಕು. What I am thinking. ನಾನು ಏನ್ ಯೋಚಿಸ್ತಾ Am ಇದ್ದೇನೆ? I thinking how I was before born again, or I am thinking according to the God's word? ನಾನು ರಕ್ಷಣೆ ಹೊಂದಕ್ಕಿಂತ ಮೊದಲು ಯೋಚಿಸಿದಂಗೆ ಯೋಚಿಸ್ತಾ ಇದ್ದೀನಾ ಅಥವಾ ದೇವರ ವಾಕ್ಯದ ಪ್ರಕಾರ ಯೋಚಿಸ್ತಾ ಇದ್ದೀನ ಅಂತ ಪರೀಕ್ಷಿಸಬೇಕು. I'll tell you one example. ನಾನು ಒಂದು ಉದಾಹರಣೆ ಹೇಳ್ತೇನೆ. This is a true incident. ಇದು ಒಂದು ನಿಜವಾಗಿರುವಂತಹ ಘಟನೆ. It is not lie. ಇದು ಸುಳ್ಳಲ್ಲ, It's not story. It's a true incident. ಕತೆ ಅಲ್ಲ, ಇದು ನಿಜವಾಗಿ ನಡೆದಿರೋಂಥದ್ದು. I know one couple, good people, Christian couple. They were in Guntakal. ನನ್ಗೂ ಒಬ್ಬ ಗಂಡ ಹೆಂಡತಿಯ ದಂಪತಿ ನನಗೆ ನೆನಪಿದೆ. ಅವರು ಗುಂಟಕಲಲ್ಲಿ ಇರ್ತಾ ಇದ್ರು. Good ಒಳ್ಳೆ ಕ್ರೈಸ್ತಿಯವರು. Good people they are. They both are born again, baptized. ಅವರಿಬ್ರು ಗಂಡ ಹೆಂಡತಿ ರಕ್ಷಣೆ ಹೊಂದಿದ್ರು, ಮತ್ತೆ ದೀಕ್ಷಾಸ್ನಾನ ಹೊಂದ್ಕೊಂಡಿದ್ದಾರೆ, ಎಲ್ಲ ಇದೆ. You know, this lady learned somewhere from the world ಈ ಸ್ತ್ರೀ how to blackmail husband. ಈ ಹೆಂಡತಿ ಏನ್ ಮಾಡ್ತಾಳೆ, ಅವಳು ಲೋಕದಿಂದ ಈ ಏನೋ ಕಲ್ತ್ಕೊಂಡ್ಲು. ಏನಂದ್ರೆ ನನ್ ಗಂಡನಿಗೆ ನಾನು ಹೆಂಗೆ ಬ್ಲಾಕ್ ಮೇಲ್ ಮಾಡ್ಲಿ, How to twist his arm. ಅಂದ್ರೆ ಅವನ ಮೇಲೆ ಹತೋಟಿ ಹೆಂಗ್ ತಗೊಳ್ಳಿ. So every time when she wants to twist his arm, she will tell, I will die. ಅಂದ್ರೆ ಯಾವಾಗ ಆತನ ಕೈಯಿಂದ ಕೆಲಸ ಮಾಡಿಸ್ಬೇಕು, ಹತೋಟಿ ತಗೋಬೇಕು ಅಂದ್ರೆ ಏನ್ ಹೇಳ್ತಾ ಇದ್ಲು, ನಾನ್ ಸಾಯ್ತೀನಿ ಅಂತ The moment she says, I will die, that fellow will become panic. ಅವಳು ಯಾವಾಗ ನಾನ್ ಸಾಯ್ತೀನಿ ಅಂತ ಹೇಳಿದ್ರೆ ಅವ್ನ್ ಫುಲ್ ಗಾಬರಿ ಆಗ್ತಾ ಇದ್ದ. Then he will say, okay, don't do it. ಆಮೇಲೆ ಗಂಡ ಹೇಳ್ತಾ ಇದ್ದ, ಓಕೆ ಸರಿ ನಾನ್ ಮಾಡ್ತೀನಿ, ಚಿಂತೆ ಮಾಡ್ಬೇಡ ಅಂತ. And maybe she has learned it from movie or a TV serial. I don't know from where she learned. ನನ್ ಗೊತ್ತಿಲ್ಲ ಇವಳು ಎಲ್ಲಿಂದ ಕಲ್ತ್ಲೋ, ಟಿವಿಯಿಂದ ಕಲ್ತಿರ್ಬೇಕೋ, ಮೂವಿಯಿಂದ ಕಲ್ತಿರ್ಬೇಕೋ ಗೊತ್ತಿಲ್ಲ. Now my question is, ನನ್ ಪ್ರಶ್ನೆ, that type of thinking,
and acting, is it walking after flesh or walking after spirit? ಆ ರೀತಿಯಾಗಿ ಯೋಚನೆ ಮಾಡಿ ಆ ರೀತಿಯಾಗಿ ಕೆಲಸ ಮಾಡ್ಕೋಬೇಕು ಅಂತ ಇರುವಂಥದ್ದು ಅದು ಲೋಕದ ಪ್ರಕಾರ ಶರೀರಕ್ಕನುಸಾರವಾಗಿ ನಡೆಯುವಂಥದ, ಆತ್ಮನಿಗನುಸಾರವಾಗಿ ನಡೆಯುವಂಥದ? Sure, no? ಪಕ್ಕ ಅಲ್ಲ. But first she thought, wow, what I want, I got it, and she kept on doing it. ಅವಳು ಮೊದಲು ಅವಳಿಗೆ ಏನ್ ಅನ್ಸ್ತಾ ಇತ್ತು, ನಾನು ಸಾಯ್ತೀನಿ ಅಂತ ಹೇಳಿದ್ರೆ ನಾನು ಏನ್ ಬೇಕೋ ನನ್ನ ಕೆಲಸ ಮಾಡ್ತಾ ಇದ್ದಾನಲ್ಲ, ಇದು ಒಂದು ನನ್ಗೆ ಹಕ್ಕಿದೆ ಅಂತ. But ಆದ್ರೆ listen, ಕೇಳಿ, there is a power in the tongue. ನಾಲ್ಗೆಯಲ್ಲಿ ಬಲ ಇದೆ. We should never speak death with our tongue. ನಮ್ಮ ನಾಲ್ಗೆಯಿಂದ ಎಂದಿಗೂ ಮರಣವನ್ನು ಮಾತಾಡಬಾರದು. Never speak death. ಎಂದಿಗೂ ಮರಣ ನಮ್ಮ ಬಾಯಿಂದ ಹೊರಗೆ ಬರಲೇಬಾರದು. As usual, one day she told, ಒಂದಿನ ಹೇಗೋ ಅವಳು ಅದೇ ರೀತಿಯಲ್ಲಿ ಹೇಳಿದ್ಲು, out of anger, ಸಿಟ್ಟಿನಿಂದ ಹೇಳಿದ್ಲು. that man said, no, I can't. ಅವಳು ಸಿಟ್ಟಿನ ನೀನ್ ಮಾಡಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳಿದ್ರೆ ಅವ್ನು ಹೇಳ್ದ ನನ್ನ ಕೈಯಿಂದ ಆಗಲ್ಲ. No, very simple. 31st night we have to go to church. ಉದಾಹರಣೆಗೆ 31 ಡಿಸೆಂಬರ್ ರಾತ್ರಿ ಸಭೆಗೆ ಹೋಗ್ಬೇಕಾಗಿತ್ತು. He is working in railways. There was no leave for him. ಅವನು ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ನ, ಅವನಿಗೆ ಲೀವ್ ಸಿಗ್ಲಿಲ್ಲ, ರಜೆ He ಸಿಗ್ಲಿಲ್ಲ. says no. ಅವನು ಹೇಳ್ದ ನನಗೆ ಬರಕ್ಕಾಗಲ್ಲ. She knows I will use the weapon. ಆಕೆಗೆ ಅನ್ಸಿತ್ತು ನನ್ನ ಹತ್ರ ನನ್ನ ಆಯುಧ ಇದೆ, ನಾನು ಉಪಯೋಗಿಸ್ತೀನಿ. This weapon is not a God's weapon. This weapon is a devil's weapon. It is. ನೋಡಿ, ಈ ಆಯುಧ ದೇವರು ಕೊಟ್ಟಿರುವಂತ ಆಯುಧ ಅಲ್ಲ, ಇದು ಸೈತಾನನ ಆಯುಧ. If you use devil's weapon, it will attack you. It will damage you. ನೀವು ಸೈತಾನನ ಆಯುಧ ಉಪಯೋಗಿಸಿದ್ರೆ ನಿಮ್ಗೆ ಹಾನಿ ಆಗ್ತದೆ. This guy said no. ಅವನು ಹೇಳ್ತಾನೆ ಇಲ್ಲ, ಆಗಲ್ಲ. She thought I'll threaten him. ಆಕೆ ಅಂತ ಯೋಚನೆ ಮಾಡ್ತಾಳೆ, ನಾನು ಆತನಿಗೆ ಸ್ವಲ್ಪ ಗದರಿಸ್ತೇನೆ, ಸ್ವಲ್ಪ ಬ್ಲಾಕ್ ಮೇಲ್ ಭಯ ಪಡಿಸ್ತೇನೆ. She kept on telling words. Now this fellow realized maybe he thinks now I will not die. ಆಕೆ ಯೋಚನೆ ಮಾಡ್ತಾಳೆ, ನಾನು ಸುಮ್ಮನೆ ಸಾಯ್ತೀನಿ ಅಂತ ಮಾತಷ್ಟೇ ಹೇಳ್ತಾ ಇದ್ದಲ್ಲ, ಅದಕ್ಕೆ ಇವನಿಗೇನು ಫರಕ್ ಬೀಳಲ್ಲ. Let me pour kerosene. ನನ್ನ ಮೇಲೆ ಕೆರೋಸಿನ್ ಹಾಕೊಳ್ತೀನಿ. Wow, now she burned herself. ಆಕೆ ಸುಟ್ಕೊಂಡ್ಲು. And she repented. She confessed, I committed a sin. I threatened my husband to get my work done. One day it came to me. ಅವಳು ಆಮೇಲೆ ನೋಡ್ತೇವೆ, ಅವಳು ಪಶ್ಚಾತ್ತಾಪ ಪಟ್ಟು ಹೇಳ್ತಾಳೆ, ನಾನು ನನ್ನ ಗಂಡನಿಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಇಷ್ಟು ಭಯ ಪಟ್ಟು ಗದರಿಸಿದೆ, ಆದ್ರೆ ನನ್ನ ಮೇಲೆ ಆಯ್ತು. We know our heart. ನೋಡ್ರಿ, ನಮ್ಮ ಹೃದಯ ನಮ್ಗೆ ಚೆನ್ನಾಗಿ We know our motives. ನಮ್ಮ ಉದ್ದೇಶಗಳು ನಮಗೆ ಚೆನ್ನಾಗಿ ಗೊತ್ತು. No, there's no need for anybody to come and preach and tell what is right, what is wrong. ನಮಗ್ ಬಂದು ಯಾರು ನೀನ್ ಇದು ಸರಿ ಇದೆ, ಇದು ತಪ್ಪಿದೆ ಅಂತ ಹೇಳೋದು God ಬೇಕಾಗಿಲ್ಲ. has kept conscience, in our heart it is there. ನಮ್ಮ ಹೃದಯದಲ್ಲಿ ಮನಸ್ಸಾಕ್ಷಿಯನ್ನು ದೇವರಿಟ್ಟಿದ್ದಾನೆ. Don't think those things which you used to think before born again. Don't act like that. ರಕ್ಷಣೆಗಿಂತ ಮೊದಲು ನೀವು ಯಾವ ಯೋಚನೆಗಳನ್ನ ಯೋಚಿಸ್ತಿದ್ರೋ, ಯಾವ ಕೆಲಸಗಳನ್ನ ಮಾಡ್ತಿದ್ರೋ ಅದನ್ನು ಮಾಡಬೇಡ್ರಿ. Even though you are born again, ನೀವು ಇವಾಗ ರಕ್ಷಣೆ ಹೊಂದಿದ್ದೀರಿ, ಹೊಸದಾಗಿ if ಹುಟ್ಟಿದ್ದೀರಿ, you think like that, you will not be condemned, but sense of condemnation will come. ಆದ್ರೂ ರಕ್ಷಣೆ ಹೊಂದಿದ ಮೇಲೇನು ಅಂತಹ ಯೋಚನೆಗಳನ್ನೇ ಯೋಚಿಸಿದ್ರೆ ನೀವು ಖಂಡಿಸಲ್ಪಡ್ತೀರಿ, ಅನಿಸಿಕೆಗಳು ಬರ್ತವೆ. But if you desire to change your thinking, ಆದ್ರೆ ನಿಮ್ಮ ಯೋಚನೆಯನ್ನು ಬದಲಾಯಿಸುವಂತೆ I ನಿರ್ಧಾರ will think ತಗೊಂಡ್ರೆ, what the Bible says. ಬೈಬಲ್ ಹೇಳಿದ್ದನ್ನೇ ಯೋಚಿಸ್ತೀನಿ I ಅಂತ will do ನಿರ್ಧಾರ what the ತಗೊಂಡ್ರೆ, Bible says. ಬೈಬಲ್ ಹೇಳಿದ್ದನ್ನೇ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡ್ರೆ, Even sense of condemnation cannot come nearer to you. ಆ ಖಂಡನೆಯ ಅನಿಸಿಕೆ ಕೂಡ ನಿಮ್ಮ ಹತ್ರ ಬರಲ್ಲ. Hallelujah. How many of you understand what I'm saying? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? There's so much there. Today I will introduce first verse. ಇವಾಗ ಈ ವಾಕ್ಯದಲ್ಲಿ ಇನ್ನೂ ಜಾಸ್ತಿ ಇದೆ, ನಾನು ಸುಮ್ಮನೆ ಪರಿಚಯ ಕೊಟ್ಟಿದ್ದೇನೆ. Shall we close our eyes? ನಾವೆಲ್ಲರೂ ಕಣ್ಣು ಮುಚ್ಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡ. Abba Father, in Jesus' name we pray, God. ಅಪ್ಪ ತಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳಂತೇನೆ. Thank you. The hard part you have done it, Lord Jesus. ಅಲ್ಲಿ ಕಷ್ಟವಾಗಿರುವಂತ ಆ ಭಾಗ ನೀನ್ ಮಾಡ್ಬಿಟ್ಟೆ. Thank you. Christ died for us. ಕ್ರಿಸ್ತನು ನಮಗಾಗಿ ಸತ್ತನು, ಅದಕ್ಕಾಗಿ ವಂದನೆ. Christ took our sin on the cross. ನಮ್ಮ ಪಾಪವನ್ನು ಶಿಲುಬೆ ಮೇಲೆ ಕ್ರಿಸ್ತನು ಹೊತ್ತುಕೊಂಡು ಅದಕ್ಕಾಗಿ ವಂದನೆ. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತು ಹೋದ. Today we are new creations. ನಾವು ಇವತ್ತು ಯೇಸು ಕ್ರಿಸ್ತನ ನೂತನ ಸೃಷ್ಟಿಗಳಾಗಿ We declare now. ನಾವು ಘೋಷಿಸುತ್ತೇವೆ. Therefore no condemnation for us. We don't walk after the flesh,
we walk in spirit. ಆದ್ದರಿಂದ ನಮಗೆ ಯೇಸು ಕ್ರಿಸ್ತನಲ್ಲಿ ಯಾವುದೇ ಖಂಡನೆ ಇಲ್ಲ. ನಾವು ಶರೀರಕ್ಕೆ ಅನುಸಾರವಾಗಿ ನಡೆಯುವುದಿಲ್ಲ, ಆತ್ಮನಿಗೆ ಅನುಸಾರವಾಗಿ ನಡೀತೇವೆ. I pray help us to understand. ನಾವು ಅರ್ಥ ಮಾಡಿಕೊಳ್ಳೋದೇ ಸಹಾಯ ಮಾಡು. Lord, even when we go home and before we go to sleep, speak to every individual. ನಾವು ಮನೆಗೆ ಹೋಗುವಾಗ ಕೂಡ ಮಲಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡು. We will change our thinking. ನಮ್ಮ ಯೋಚನೆಯನ್ನು ಬದಲಾಯಿಸೋಣ. And will bring glory to your name. ಮತ್ತು ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂತೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.